ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಆರಕ್ಷಕ ಠಾಣೆಯಲ್ಲಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಮೊಳಕಾಲ್ಮೂರು ಪೊಲೀಸ್ ಠಾಣೆಯ ಸಹಯೋಗದೊಂದಿಗೆ ಎಸ್ಸಿ ಹಾಗೂ ಎಸ್ಟಿ ಕುಂದುಕೊರತೆಗಳ ಸಭೆ ನಡೆಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಮೊಳಕಾಲ್ಮೂರು ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಯುತ ಪಾಂಡುರಂಗಪ್ಪ ಮಾತನಾಡಿದರು. ನಮ್ಮ ಭಾರತ ಸಂವಿಧಾನವು ದೇಶದ ಎಲ್ಲ ವರ್ಗದ ಎಲ್ಲ ಸ್ತರದ ವ್ಯಕ್ತಿಗಳಿಗೂ ಸಮಾಜದಲ್ಲಿ ಬಾಳಲು ಎಲ್ಲರಿಗೂ ಸಮನಾದ ಹಕ್ಕು ಹಾಗೂ ಕರ್ತವ್ಯಗಳನ್ನು ನೀಡಿದೆ. ಅದರಲ್ಲಿ ಎಸ್ಸಿ ಮತ್ತು ಎಸ್ಟಿ ವರ್ಗಗಳ ಜನರಿಗೆ ಕಾನೂನಾತ್ಮಕವಾಗಿ ಸುವ್ಯವಸ್ಥೆ ಅನುಕೂಲಕರ ಕಾನೂನುಗಳನ್ನು ನೀಡಿದೆ. ಹಾಗಾಗಿ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಎಸ್ಟಿ ಮತ್ತು ಎಸ್ಸಿ ಜನರಿಗೆ ಯಾವುದೇ ಸಂದರ್ಭದಲ್ಲೂ ಯಾವ ವ್ಯಕ್ತಿ ಹಾಗೂ ಸಮುದಾಯಕ್ಕೆ ತೊಂದರೆ, ದೌರ್ಜನ್ಯ, ದಬ್ಬಾಳಿಕೆ ಇತರೆ ಅನ್ಯಾಯಗಳು ನಡೆದರೆ ತಕ್ಷಣ ನಮ್ಮ ಗಮನಕ್ಕೆ ತಂದು ಕಾನೂನಿನ ನೆರವು ಪಡೆಯಬಹುದು. ನಾವು ದಿನದ 24 ಗಂಟೆಯೂ ನಿಮಗೆ ಕಾನೂನಿನ ನೆರವು ನೀಡಲು ಸದಾ ಸನ್ನದ್ಧವಾಗಿದ್ದೇವೆ. ಅಲ್ಲದೆ ಸಮಾಜದಲ್ಲಿ ಅಪರಾಧಗಳು ಕಡಿಮೆಯಾಗಲು ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಿ ಹಾಗೂ ಸಂವಿಧಾನದ ಅರಿವು ಮೂಡಿಸುವ ಕೆಲಸವನ್ನು ಮಾಡಬೇಕು ಎಂದರು. ಇನ್ನೊಂದು ನಮಗೆ ಪೊಲೀಸ್ ಸ್ಟೇಷನ್ ಯಾರಿಗೂ ನಾನು ಬಂದಾಗಿದ್ದು ಮುಖ್ಯವಾಗಿರಿಸಿದ್ದೀನಿ. ಯಾರೇ ಏನೇ ಸಮಸ್ಯೆ ಇದ್ರೂ ಕೂಡ ಕಾನೂನು ರೀತಿ ನಮ್ಮಿಂದ ಏನು ಸಹಾಯ ಮಾಡಲಿಕ್ಕೆ ನಾವು ಯಾವಾಗಲೂ ಇಲಾಖೆಯವರು ಬದ್ಧವಾಗಿಯೇ ಇದ್ದೀವಿ. ತಾವು ಯಾವತ್ತೇ ಬರಲಿ ಯಾವಾಗೇ ಬರಲಿ, ಕೆಲವೊಂದು ತಾವು ಬರಲಿಕ್ಕೆ ಆಗದೆ ಇದ್ದು ಕೂಡ ಫೋನ್ನಾಗ ಹೇಳಿದ್ರು ಕೂಡ ನಾವು ಏನು ಕಾನೂನು ರೀತಿ ಪರಿಹಾರ ಕೊಡಲಿಕ್ಕೆ ಅದನ್ನು ಮಾಡಿಕೊಟ್ಟಿದ್ದೇವೆ. ನಾವು ಯಾರನ್ನು ಅಲ್ಲಗಳದಿಲ್ಲ. ಮತ್ತು ನೀವು ಎಲ್ಲರೂ ಹೇಳಿದ್ರೆ ನಾವು ಯಾವತ್ತೂ ಕೂಡ ನಾನು ಇಲ್ಲಿಗೆ ಬಂದಾಗಿಂದು ಇಲ್ಲಿ ಇರೋದೇ ಮೇಜರ್ ಕ್ಯಾಸ್ 60% ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು, ಗಲಭೆಗಳು, ಇನ್ನಿತರ ಕಾನೂನು ಮೀರಿ ವರ್ತನೆ ಮಾಡ್ತಕ್ಕಂಥ ಚಟುವಟಿಕೆಗಳು ಪ್ರತಿ ಊರಲ್ಲೂ ಸಮೇತವಾಗಿ ನಡೀತಾ ಇರ್ತವೆ ಅವಾಗವಾಗ. ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಎಸ್ಸಿ ಎಸ್ ಟಿ ಜನ ಕಾನೂನಿನ ಬಗ್ಗೆ ತಿಳ್ಕೋಬೇಕು. ಹೆಚ್ಚು ಎಸ್ಸಿ ಎಸ್ ಟಿ ಜನ ಕಾನೂನಿನ ಅರಿವನ್ನು ತಿಳ್ಕೊಳ್ಳೋದ್ರಿಂದ ವಿನಾಕಾರಣ ಬೇರೆಯವರ ಪಿತೂರಿಗೆ ಒಳಗಾಗಿ ಬೇರೆಯವರ ಮಾತಿಗೆ, ಬೇರೆಯವರ ಪ್ರಚೋದನೆಗೆ, ಬೇರೆಯವರ ಪ್ರೇರಣೆಗೆ ಬಲಿಯಾಗೋದು ತಪ್ಪುತ್ತೆ. ಯಾಕಂದರೆ ನೀವು ನೋಡಿರಿ, ಎಲ್ಲ ಸ್ಟೇಷನ್ಗಳಲ್ಲಿ ನಾವು ದಾಖಲಾತಿಗಳನ್ನು ತೆಗೆದು ಸ್ವತಂತ್ರ ಬಂದಾಗಲಿಂದ ಇಲ್ಲಿವರೆಗೂ ಪರಿಶೀಲನೆ ಮಾಡಿದರೆ ಅನೇಕ ಪ್ರಕರಣಗಳಲ್ಲಿ ನಾವು ಹಿಂದುಳಿದಿರ್ತಕ್ಕಂಥ ಎಸ್ಸಿ ಎಸ್ ಟಿ ಜನರೇ ಇವತ್ತು ಕೇಸ್ಗಳಲ್ಲಿ ನಾವು ಸಿಗಾಕೊಳ್ಳೋದು ಕಂಡು ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ನಮ್ಮಲ್ಲಿ ಕಾನೂನಿನ ಅರಿವಿಲ್ಲ. ತಪ್ಪು ಮಾಡಿದರೆ ಕಾನೂನನ್ನು ಕೈ ತೆಗೆದುಕೊಂಡ್ರೆ ಏನು ಪರಿಣಾಮ ಆಗುತ್ತೆ ಅಂತಕ್ಕಂಥ ಪೂರ್ವಭಾವಿ ಅರಿವು, ಜ್ಞಾನ ನಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ ನಮ್ಮವರು ಕಾನೂನಿನ ಅರಿವಿಲ್ಲದಲೇ ವಿನಾಕಾರಣವಾಗಿ ಇವತ್ತು ಕೇಸ್ ಹಾಕ್ಸ್ಕೊಂಡು ಕೋರ್ಟ್ಗಳು, ಕಚೇರಿಗಳು ಅಲ್ದಾಡಿ ಇವತ್ತು ಜೀವನನೇ ಅದರಲ್ಲಿ ಕಳೀತಕ್ಕಂಥ ಪರಿಸ್ಥಿತಿಯನ್ನು, ನಿದರ್ಶನಗಳನ್ನು ನಾವು ಎಲ್ಲ ಕಡೆ ಕೂಡ ನೋಡಿದ್ದೀವಿ. ಆದ್ದರಿಂದ ಮೊಳಕಾಲ್ಮೂರು ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳು ಈ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತಾ ಇದೆ. ಮೊದಲು ನಡೆದಂಗೆ ಇವತ್ತು ಯಾವುದೇ ಒಂದು ಅಹಿತಕರ ಘಟನೆಗಳು, ಅತಿ ದೊಡ್ಡದಾದಂಥ ಘಟನೆಗಳು ಎಲ್ಲಿ ನಡೀತಾ ಇಲ್ಲ. ಕಾರಣ ಎಸ್ಸಿ ಎಸ್ ಟಿ ಜನ ವಿದ್ಯಾವಂತರಾಗ್ತಾ ಇದ್ದಾರೆ, ಕಾನೂನಿನ ಬಗ್ಗೆ, ಅಪರಾಧಗಳ ಬಗ್ಗೆ ಪ್ರಜ್ಞೆಯನ್ನು ಹೊಂದಿದ್ದಾರೆ. ಆದರೂ ಕೂಡ ಸಣ್ಣ ಪುಟ್ಟ ಪ್ರಕರಣಗಳು ಏನಾದರೂ ಕಂಡು ಬಂದ ಸಮೇತವಾಗಿ ಅವರು ಯಾರನ್ನೂ ಕೋರ್ಟಿಗೆ ಕಳಿಸದೆ, ವಿನಾಕಾರಣ ತೊಂದರೆ ಕೊಡದೆ, ಪೊಲೀಸ್ ಅಧಿಕಾರಿಗಳು ಕೂಡ ಅವರಿಗೆ ತಿಳುವಳಿಕೆ ನೀಡಿ ಅವರ ಹಂತದಲ್ಲೇ ಮಾರ್ಗದರ್ಶನ ಮಾಡಿ ಮುಂದೆ ಈ ಒಂದು ಪ್ರಕರಣಗಳು, ಅಪರಾಧಗಳು ಮರುಕಳಿಸದಂತೆ ಅವರಿಗೆ ತಿಳುವಳಿಕೆ ನೀಡಿ ಕಳಿಸ್ತಾ ಇದ್ದಾರೆ. ನಮ್ಮ ಮೊಳಕಾಲ್ಮೂರು ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾವು ಮೊದಲಿನ ಭಾಳ ದಿವಸದಿಂದ ನೋಡ್ತಾ ಇದ್ದೀವಿ. ಈ ವ್ಯವಸ್ಥೆ ಹೀಗೆ ಮುಂದುವರಿಬೇಕು. ಎಸ್ಸಿ ಯಾವ ಬರಲ್ಲ, ಆ ಕ್ಯಾಸ್ಟ್ ಇವತ್ತಿನ ದಿನ ಯಾಕೆ ಬರ್ತಾರೆ ಅಂದರೆ ಸ್ವಲ್ಪ ತಿಳುವಳಿಕೆ ಇಲ್ತಾರೆ, ಈ ಬುದ್ಧಿವಂತಿಕೆ ಇರ್ತಾರೆ. ಇವತ್ತು ನಮ್ಮ ಎಸ್ಸಿ ಎಸ್ ಟಿ ಜನಾಂಗದಲ್ಲಿ ತಿಳುವಳಿಕೆ, ಬುದ್ಧಿವಂತಿಕೆ ಇಲ್ದಲೆ ಈ ಥರ ಬಂದು ಇವತ್ತಿನ ದಿನ ಒಂದು ಥರ ಅವ್ರದ್ದು ಒಂದು ಇದು ಬುದ್ಧಿವಂತಿಕೆ ಇಲ್ದಲೇ ಒಂದು ಅಮಾಯಕತನದಿಂದ ಇವತ್ತಿನ ದಿನ ಪೊಲೀಸ್ ಸ್ಟೇಷನ್ಗೆ ಪ್ರತಿಯೊಬ್ಬರು ಬರ್ತಾರೆ. ಯಾಕೆ ಬರ್ತದೆ ಅಂದರೆ ಬುದ್ಧಿವಂತಿಕೆ ಇಲ್ಲ, ದಡ್ಡತನ. ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ದಡ್ಡತನ ಮಾಡಿಕೊಂಡು, ಕಡಿವಾಡಿಕೊಂಡು, ಜಗಳ ಮಾಡಿಕೊಂಡು ಇವತ್ತಿನ ದಿನ ಪೊಲೀಸ್ ಸ್ಟೇಷನ್ಗೆ ಮೆಟ್ಲು ಇರ್ತಾ ಇದ್ದಾರೆ. ಯಾಕೆ ಇರ್ತಾ ಇದ್ದಾರಪ್ಪ? ತಿಳ್ಕೊಳ್ಬೇಕು, ಒಬ್ರಿಗೊಬ್ಬರು ತಿಳ್ಕೊಂಡು ಇವತ್ತಿನ ದಿನ ನಮ್ಮ ಹಳ್ಳಿಗಳಿಗೆಲ್ಲ ತಿಳ್ಕೊಂಡು. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಮನ್ನು, ನಮ್ಮಲ್ಲಿ ಜಾಗೃತಿಯ ಕೊರತೆ ಇದೆ. ನಮ್ಮ ಸಮುದಾಯಗಳಲ್ಲಿ ಕಾನೂನಾತ್ಮಕ ಜಾಗೃತಿಯ ಕೊರತೆ ಇದೆ. ಆ ಸಮುದಾಯ ಬೇರೆಲ್ಲ, ನನ್ನ ಸಮುದಾಯ ಬೇರೆಲ್ಲ, ಇತರ ಹಿಂದುಳಿದ ವರ್ಗದ ಸಮುದಾಯ ಕೂಡ ಬೇರೆಲ್ಲ. ನಾವೆಲ್ಲರೂ ತುಂಬ ಕಷ್ಟದಲ್ಲೇ ಬದುಕ್ತಾ ಇರೋದು. ಪ್ರತಿ ಹಳ್ಳಿಯಲ್ಲೂ ಕೂಡ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಆಚರಣೆಯಲ್ಲಿಯೇ ಇದೆ. ನೀವು ಯಾವ್ಯಾವ್ದು ಮಾಡಬೇಡ ಅಂತಾರೋ ಅದೆಲ್ಲವೂ ಆಚರಣೆಯಲ್ಲಿ ಇದೆ. ಆದರೆ ಹೊಂದಾಣಿಕೆಯ ಮೇಲೆ
ಒಂದು ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ನಮಗೇನಾದ್ರೂ ತೊಂದರೆ ಆದಾಗ ಡೈರೆಕ್ಟ್ ಆಗಿ ಊರಿನವರೇ ಕುತ್ಕೊಂಡು ಹೋಗ್ಲಿ ಬಿಡ, ಹೆಂಗ್ ನಡ್ಕೊಂಬಂದು ತಂಗ್ ನಡ್ಕೊಂಡು ಹೋಗ್ಲಿ, ಇದೊಂದ್ಸರಿ ಈ ತರದ ಪರಿಣಾಮ ಬೀರುತ್ತೆ ನಮ್ಮ ಮೇಲೆ. ನೋಡಿ, ಒಂದು ಶಾಖೆಯನ್ನ ಇಡೀ